ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನನ್ನ ಡೈಲಿ ಮಾರ್ನಿಂಗ್ ರೊಟೀನ್ನ ಒಂದು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಮತ್ತು ಹೊರಗಡೆ ಹೊಸರು ಪೂಜೆ ಮತ್ತು ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ದೇವ್ರ ಪೂಜೆ ಮಾಡಿ ಜೊತೆಗೆ ಆಟೋಗೂ ಪೂಜೆ ಮಾಡ್ಕೋತೀನಿ. ಆಟೋಗೆ ದಿನ ಪೂಜೆ ಮಾಡಲ್ಲ, ಮಂಗಳವಾರ ಮತ್ತು ಶುಕ್ರವಾರ 2 ದಿನ ಮಾಡ್ತೀನಿ ಅಷ್ಟೇ. ಇಷ್ಟೆಲ್ಲ ಆದಮೇಲೆ ಒಳಗಡೆ ಬಂದು ಮೊದಲಿಗೆ ಕಾಫಿ ಮಾಡ್ಕೋತೀನಿ. ಕಾಫಿನ ಮಕ್ಕಳಿಗೆ ಕೊಟ್ಬಿಟ್ಟು ತಿಂಡಿಗೆ ರೆಡಿ ಮಾಡೋಕ್ಕೆ ಶುರು ಮಾಡ್ಕೋತೀನಿ. ತಿಂಡಿಗೆ ಇವತ್ತು ಮೆಂತ್ಯ ಸೊಪ್ಪು ಮತ್ತು ಅವರೆಕಾಳನ್ನು ಯೂಸ್ ಮಾಡಿಕೊಂಡು ಪಲಾವ್ ಮಾಡಿದ್ದೆ. ಪಲಾವ್ ಮತ್ತು ಕಚಂಬರ್ ಮಾಡ್ಕೊಂಡಿದ್ದೆ. ಮತ್ತು 4 ಮಕ್ಕಳಿದ್ದಾರೆ, 2 ಲೋಟ ಕಾಫಿ ಹಾಕಿದ್ನಲ್ಲ ಅಂದ್ಕೋಬೇಡಿ. ಅಂದರೆ ದೊಡ್ಡ ಮಕ್ಕಳಿಬ್ಬರು 10th ಆಗಿರೋದ್ರಿಂದ ಅವರಿಬ್ಬರು ಮಾತ್ರ 4 ಗಂಟೆಗೆ ಎದ್ದು ಓದ್ತಾ ಇರ್ತಾರೆ. ಫಸ್ಟು ಅವರಿಬ್ಬರು ಕಾಫಿ ಕೊಟ್ಟಿರ್ತೀನಿ. ಇನ್ನು ಬಾಕಿಯವರೆಲ್ಲ 6 ಗಂಟೆ ಮೇಲೇ ಹೇಳೋದು, ಅವ್ರಿಗೆ ಆಮೇಲೆ ಕೊಡ್ತೀನಿ. ಅದಕ್ಕೋಸ್ಕರ 2 ಲೋಟಕ್ಕೆ ಕಾಫಿ ಹಾಕ್ಕೊಂಡಿದ್ದು. ಅದಾದಮೇಲೆ ಪಲಾವ್ ರೆಡಿ ಆಯಿತು. ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ 6:30 ಆಗಿತ್ತು. ಅಷ್ಟರಲ್ಲಿ ಮಕ್ಕಳೆಲ್ಲ ಎದ್ದು ರೆಡಿ ಆಯ್ತಾಯಿದ್ರು. ನಾನು ನೀರು ಬಾಟ್ಲಿಗೆ ಬಿಸಿ ನೀರನ್ನ ಬಿಸಿ ಮಾಡಿ ತುಂಬಿಸ್ಕೊಂಡು ಮತ್ತು ಲಂಚ್ ಬಾಕ್ಸ್ಗೆಲ್ಲ ತುಂಬಿಸ್ತಾಯಿದ್ದೆ. ನನ್ನ ಬಿಟ್ಟು ಇನ್ನು 6 ಜನ ಯಾರ್ಯಾರಿದ್ದಾರೆ, ಮಕ್ಕಳು 4 ಜನ, ನಮ್ಮ ಯಜಮಾನ್ರು ಮತ್ತು ನಮ್ಮಮ್ಮ, 6 ಜನಕ್ಕೂ ಲಂಚ್ ತುಂಬಿಸ್ಬೇಕು. ಎಲ್ಲರೂ ಲಂಚ್ ತಗೊಂಡು ಹೋಗ್ತಾರಲ್ವ, ಅದಕ್ಕೋಸ್ಕರ ಎಲ್ಲರಿಗೂ ತುಂಬಿಸಿ ಇಟ್ಟು ಮತ್ತು ಮಕ್ಳಿಗೂ ತಟ್ಟೆಗೆ ಹಾಕಿ ಕೊಟ್ಟೆ ತಿನ್ನೋಕ್ಕೆ. ಮಕ್ಕಳು ಸ್ವಲ್ಪ ಲೇಟು ತಿನ್ನೋದು ಚಿಕ್ಕವರು, ಅದಕ್ಕೋಸ್ಕರ ಅವ್ರಿಗೆ ಬೇಗ ಕೊಡ್ತೀನಿ, ನಿಧಾನಕ್ಕೆ ತಿಂತಾ ಇರ್ತಾರಲ್ವ, ಅದಕ್ಕೋಸ್ಕರ ಲಂಚ್ ಬ್ಯಾಗೆಲ್ಲ ಹಾಕಿ ರೆಡಿ ಮಾಡಿ ಎಲ್ಲ ರೆಡಿಯಾಗಿ ಆಟೋದಲ್ಲಿ ಕೂತಿದ್ರು. ದೊಡ್ಡವರಿಬ್ಬರಿಗೆ 8:30ಗೆ ಸ್ಪೆಷಲ್ ಕ್ಲಾಸ್ ಇರುತ್ತೆ, ಅದಕ್ಕೋಸ್ಕರ 8 ಗಂಟೆಗೆ ಮನೆಯಿಂದ ಹೊರಡ್ತಾರೆ. ಎಲ್ಲರೂ ಕಳಿಸಿ ಆದಮೇಲೆ ಎಲ್ಲರೂ ತಿಂಡಿ ತಿಂದಿರೋದು ಮತ್ತು ತಿಂಡಿಗೆ ರೆಡಿ ಮಾಡಿರೋದು ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಂಡಿದ್ದಾದಮೇಲೆ ತಿಂಡಿ ತಿನ್ನೋಣ ಅಂದ್ಕೊಂಡೆ. ಆಮೇಲೆ ಒಟ್ಟಿಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಹಾಕ್ಬಿಟ್ಟು ಆನ್ ಮಾಡಿ ಇಟ್ಟು ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಬಟ್ಟೆ ಹಾಕ್ತಾಯಿದ್ದೀನಿ. ಬಟ್ಟೆ ಎಲ್ಲ ಹಾಕಿ ವಾಷಿಂಗ್ ಮಿಷಿನ್ ಆನ್ ಮಾಡಿಬಿಟ್ಟು ತಟ್ಟೆಗೆ ತಿಂಡಿ ಹಾಕ್ಕೊಂಡೆ. ತಿಂಡಿ ಹಾಕ್ಕೊಂಡು ತಿನ್ನೋಕ್ಕೆ ನಾನು 1 ಅವರ್ ಆದರೂ ತೊಗೋತೀನಿ, ಯಾಕಂದರೆ ಒಬ್ಬಳೇ ಕುತ್ಕೊಂಡು ತಿನ್ನಬೇಕಲ್ವಾ, ಬೋರ್ ಹೊಡಿತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.